ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯಾಷನಲ್ ಮತ್ತೊಂದು ವಿಡಿಯೋಗೆ ನಿಮ್ಮ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನಮ್ಮ ಜೊತೆಗಿರೋರು ಅರುಣ್ ಬ್ರೋ ಅವರು. ಅರುಣ್ ಸರ್ ಅವ್ರು ಅನ್ಬೇಕು, ಓಕೆ ಬ್ರೋ ಅಂದ್ಬಿಟ್ಟೆ. ಏನಪ್ಪ ಅಂದರೆ ವಿಷಯ ಲೈಕ್ ನಿಮಗೆಲ್ಲ ಗೊತ್ತು, ನಾವು ಒಂದು ಸ್ಮಾರ್ಟ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಬಗ್ಗೆ ನಾವು ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ನಾವು ಜಸ್ಟ್ ಇಂಟ್ರಡಕ್ಷನ್ ಅನ್ನೋ ರೀತಿಯಲ್ಲಿ ನಾವು ಒಂದು ಜನಕ್ಕೆ ಗೊತ್ತಾಗಲಿ, ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ ಅನ್ನೋ ರೀತಿಯಲ್ಲಿ ನಾವು ಒಂದು 3 ವಿಡಿಯೋ ಮಾಡಿದ್ದೆ ನಾನು. ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಓಕೆನಾ, ತುಂಬ ಜನ ಕೇಳ್ತಾ ಇದ್ರು, ಬ್ರೋ ಇದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಒಂದಷ್ಟು ಜನ ಜಾಯ್ನ್ ಆಗಿದ್ದಾರೆ, ಒಂದಷ್ಟು ಜನಕ್ಕೆ ಇನ್ನೂ ಗೊತ್ತಾಗ್ತಾನೆ ಇಲ್ಲ ಏನಿದು ಎತ್ತ ಅಂದರೆ. ಕೆಲವರು ಕ್ವಶನ್ಸ್ ಹೆಂಗಿದೆ ಅಂದರೆ, ಏನು ಬ್ರೋ ನೀವು ಮಾಡಿದ್ದೀರಾ ಅನ್ನೋ ಥರ ಕೇಳ್ತಾ ಇದ್ರು. ಓಕೆ, ನಾವು ಹೆಂಗೆ ಅಂದ್ಕೊಂಡಿದ್ದಿದ್ದು ಅಂದರೆ ಫಸ್ಟ್ ಒಂದು ಸ್ಟಾರ್ಟ್ ಮಾಡೋಣ, ಅದ್ರ ಬಗ್ಗೆ ಹುಡುಗರಿಗೆ ಯಾವ ರೀತಿ ಇಂಟ್ರೆಸ್ಟ್ ಇದೆ ಅದನ್ನ ನೋಡಿಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಈಗ ಅದು ಟೈಮ್ ಬಂದಿದೆ. ಸೊ ಮೊದಲನೇದಾಗಿ ಅರುಣ್ ಸರ್ ಅವರೇ, ನೀವು ಈಗ ಹೇಳಿ ಯಾವ ರೀತಿ ಇದು ವರ್ಕಿಂಗ್ ಇದೆ ಏನು ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟು ಸೊ ಯಾವ ಥರ ಅಂತೇಳಿದರೆ, ನಾನು ಆ್ಯಕ್ಚುಲಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಯಾವ ಥರ ಅಂತೇಳಿದರೆ, ಡೈರೆಕ್ಟಾಗಿ ನಾನು ಡೆಲಿವರಿ ಪಾರ್ಟ್ನರ್ಸ್ ಜೊತೆ ಒಂದು ಇಂಟ್ರ್ಯಾಕ್ಷನ್ ಮಾಡೋ ಥರ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ನಾನು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು ನನಗೆ. ಡೈರೆಕ್ಟಾಗಿ ಅವ್ರ ಪ್ರಾಬ್ಲಮ್ಸ್ನ ಡೈರೆಕ್ಟಾಗಿ ಮಾತಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಯಾವ ಥರ ಬಂತು ಅಂತೇಳಿದರೆ, ಬೆಂಗಳೂರಿಗೆ ತುಂಬ ಜನ ಹೊಸಬ್ರು ಬರಬೇಕು, ಸೊ ಕೆಲಸ ಮಾಡಬೇಕು, ದುಡಿಬೇಕು, ಆಮೇಲೆ ಅವ್ರ ಕಮಿಟ್ಮೆಂಟ್ಸ್ ಒಂದು 1000 ಇರುತ್ತೆ. ಸೊ ಇದಕ್ಕೆಲ್ಲ ಯಾವ ರೀತಿ ಹೋಗ್ಬೇಕಂತ ಗೊತ್ತಿರೋದಿಲ್ಲ. ಸೊ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿಗೆ ಹೊಸದಾಗಿ ಬರೋರಿಗೆ ಒಂದು ಕೆಲಸ ಹುಡ್ಕೊಡೋದ್ರಾಗಲಿ, ಇಲ್ಲಾಂದರೆ PG ವ್ಯವಸ್ಥೆ ಉಳ್ಕೊಳ್ಳೋದಕ್ಕೆ ಒಂದು ಜಾಗ, ಇಲ್ಲಾಂದರೆ ಅವ್ರಿಗೆ ಓಡಾಡೋದಕ್ಕೆ ಅಂದರೆ ಕೆಲಸ ಮಾಡೋದಕ್ಕೆ ಒಂದು ಗಾಡಿನ ವ್ಯವಸ್ಥೆ. ಸೊ ಇದೆಲ್ಲ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ರೀಚ್ ಮಾಡಬೇಕಂತ ಗೊತ್ತಿರೋದಿಲ್ಲ. ಸೊ ಹಿಂಗಾಗಿ ಆ್ಯಕ್ಚುಲಿ ನಾನು ತುಂಬ ದಿನದ ಯೋಚನೆ ಮಾಡ್ತಿದ್ದೆ. ಸೊ ಹಂಗಾಗಿ ಸಿಕ್ಕಿರೋರೆ ನಮ್ಮ ಶಂಕರ್ ಸರ್. ಸೊ ನಮ್ಮ ಅನ್ವೇಷಣೆ ಚಾನೆಲ್ನ ನಾನು ಅಪ್ರೋಚ್ ಮಾಡಿದೆ. ನಾನೇ ಖುದ್ದಾಗಿ ಹೋಗಿ ಅಪ್ರೋಚ್ ಮಾಡಿದೆ. ಆ್ಯಕ್ಚುಲಿ ನನಗೆ ತುಂಬ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರ ಜೊತೆ ಮಾತಾಡಿದಾಗ, ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ, ಅವರು ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಬೇಕು ಅವ್ರ ಸಬ್ಸ್ಕ್ರೈಬರ್ಸ್ ಆಗಲಿ, ಇಲ್ಲಾಂದರೆ ಯಾರು ಬೆಂಗಳೂರಿಗೆ ಬರಬೇಕಂತ ಅಂದ್ಕೊಂಡಿರ್ತಾರೆ, ದುಡಿಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ಏನಾದರೂ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ, ಯಾವ ಥರ ಹೇಳ್ಬೇಕು ಅಂತ ಹೇಳಿದರೆ, ಅವರು ಎಲ್ಲೂ ಇನ್ನೂ ಕಷ್ಟಪಡಬಾರ್ದು. ಸೊ ಈಸಿಯಾಗಿ ಅವ್ರಿಗೆ ಪ್ರತಿಯೊಂದೂ ರೀಚ್ ಆಗಬೇಕು. ಸೊ ಈ ಥರ ಒಂದು ಪ್ಲ್ಯಾನ್ ಇಟ್ಕೊಂಡು ಬಂದರು. ಓಕೆ, ನಾನು ಅಂದ್ಕೊಂಡಿದ್ದು ಮತ್ತು ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದು ಎಲ್ಲೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಯಿತು. ಸೊ ಹಂಗಾಗಿ ಓಕೆ, ಖುಷಿ ಆಗ್ತಿದೆ ನನಗೆ. ಸೊ ಇವ್ರನ್ನ ಮೀಟ್ ಮಾಡಿ ನನಗೆ ಸರಿ ಆಯಿತು, ನಾನು ಕೊಲಾಬ್ರೇಟ್ ಆಗ್ತೀನಿ. ನನಗಿರೋ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಲ್ಲಿ ನಾನು ಇವ್ರ ಜೊತೆ ಓಕೆ, ನಾನು ಸಪೋರ್ಟ್ ಕೊಡ್ತೀನಿ ನಿಮಗೆ. ನಿಮ್ಮ ಐಡಿಯಾಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೊಲಾಬ್ರೇಟ್ ಆಗಿದ್ದೀನಿ. ಸೊ ಐಡಿಯಾಸ್ ಏನಿದೆ ಅಂತ ಹೇಳ್ಬಿಟ್ಟು ಅವರು ನಿಮಗೆ ಅಂದರೆ ಅದು ಯಾವ ಥರ ರೀಚ್ ಮಾಡಬೇಕಂತ ಹೇಳ್ಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ರಾಸೆಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಏನಪ್ಪ ಅಂದರೆ ಮೊದಲನೇದಾಗಿ ನಾನು ತುಂಬ ದಿವಸದಿಂದ ನನ್ನ ಚಾನಲ್ ಶುರು ಮಾಡಿ ಇದೇ ಡಿಸೆಂಬರ್ಗೆ 2 ವರ್ಷ ಹತ್ತತ್ರ. ಸೊ 2 ವರ್ಷ ಆಗ್ತಾಯಿದೆ. ತುಂಬ ಜನ ನನ್ನನ್ನು ಕೇಳೋರು, ನನ್ನನ್ನು ಜಾಯಿನ್ ಮಾಡಿಸಿ ತುಂಬ ಜನ ಕಾಂಟ್ಯಾಕ್ಟ್ ಮಾಡೋರು, ಎಲ್ಲೆಲ್ಲಿಂದನೋ ಕಾಂಟ್ಯಾಕ್ಟ್ ಮಾಡೋರು. ಬೆಳಗಾವಿ ಅಂತೆ, ಹುಬ್ಳಿ ಅಂತೆ, ಧಾರವಾಡ ಅಂತೆ, ಈ ಕಡೆ ಬಂದರೆ ನಮ್ಮ ಕೋಲಾರ, ಮುಳಬಾಗ್ಲು, ಮತ್ತು ಈ ಕಡೆ ಪಾವಗಡ, ಈ ಕಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡೋರು. ನಾವು ಬರ್ತೀವಿ ಅನ್ನೋರು. ಬಟ್ ಎಂಡ್ ಆಫ್ ದ ಡೇ ಪಾಯಿಂಟ್ ಬಂದಿದ ತಕ್ಷಣ ಏನಪ್ಪ ಅಂದರೆ, ಅವ್ರ ಹತ್ರ ಇಲ್ಲಿ ಬಂದರೆ ಅವ್ರಿಗೆ ಫ್ರೆಂಡ್ಸ್ ಇರ್ತಿರ್ಲಿಲ್ಲ. ಈಗ ಅವ್ರಿಗೆ ನಮಗೆ ರಿಲೇಷನ್ಸ್ ಇಲ್ಲ, ಫ್ಯಾಮಿಲೀಸ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ನಾವು ಬಂದರೆ ಏನಾದರೂ PG ಮಾಡ್ಕೊಬೇಕು, ನಮ್ಮ ಹತ್ರ ಗಾಡಿ ಸಮೇತನೂ ಇಲ್ಲ, ಇದೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅನ್ನೋರು. ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಂಪ್ನಿನ ನಾನು ಬಿಲೀವ್ ಮಾಡೋಕೆ ಆಗ್ತಿರ. ಈಗ ನಾನು ದುಡ್ಡು ಮಾಡಬೇಕು ಅಂದಂಗೆ ಇದ್ದಿದ್ರೆ ಯಾವುದೋ ಒಂದು ಕಂಪ್ನಿನ ಕರ್ಕೊಂಡೋಗಿ ಬಿಡ್ಬಿಟ್ಟು ಮಗ ತಗೋ ID ಮಾಡ್ಕೋ ದುಡ್ಡು ಅಂತ ಇದು ಮಾಡ್ಬೋದು. ಬಟ್ ನನಗೆ ಅನಿಸ್ತಿದ್ದು, ಆ ಹುಡುಗ ಬಂದ ಮೇಲೆ ಅಟ್ಲೀಸ್ಟ್ ಅವನು 1 ವರ್ಷ ದುಡಿತಾನೆ ಅಂತ ಅನ್ಕೊಳ್ಳೋಣ. ಆ 1 ವರ್ಷ ಅವನು ನಿಯತ್ತಾಗಿ ದುಡಿಬೇಕು, ಅವ್ನಿಗೇನು ಪ್ರಾಬ್ಲಮ್ಸ್ ಆಗಬಾರ್ದು. ಸೊ ನಾನು ಅದನ್ನು 2 ವರ್ಷ ನಾನು ಕೂತ್ಕೊಂಡು, 2 ವರ್ಷದಲ್ಲಿ ನಾನು ಇಲ್ಲಿವರೆಗೂ ನಾನು ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು, ಅಂದರೆ ಒಂದು ಮಾಡಿದ್ರೆ ಹೆಂಗಿರಬೇಕು ಅಂದರೆ, ಒಂದು ಟೀಮ್ ಇರಬೇಕು, ಒಂದು ಎಫರ್ಟ್ ಇರಬೇಕು. ಸೊ ಆ ಥರ ನಮ್ಗೆ ಎಫರ್ಟ್ ಆಗಲಿ ಟೀಮ್ ಆಗಲಿ ಕೊಟ್ಟಿದ್ದು ಅರುಣ್ ಸರ್ ಅವರು. ಸೊ ಯಾವ ಥರ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಾಗ, ನಾನು ಸ್ಟಾರ್ಟಿಂಗ್ ಟೈಮಲ್ಲಿ ಒಂದು ಕೆಲಸ ಮಾಡೋಕ್ಕೆ ಬಂದಾಗ,
ಏನೂ ಗೊತ್ತಾಗ್ತಾ ಇರಲಿಲ್ಲ. ಒಂದು ಪಿ ಜಿಯಲ್ಲಿದೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಮೆಜೆಸ್ಟಿಕ್ ಬಂದು ಇಳಿದ್ಬಿಟ್ಟೆ ಬಸ್ಸಲ್ಲಿ, ಊರಿಂದ ನಮ್ಮ ಕೋಲಾರಿಂದ ಮೆಜೆಸ್ಟಿಕಲ್ಲಿ ಬಂದು ಇಳಿದೆ. ಮೆಜೆಸ್ಟಿಕ್ಕಿಂದ ಹೆಂಗೆ ಹೋಗಲಿ ಒಂದು ಪಿ ಜಿ ಹತ್ರಗೆ ಗೊತ್ತಾಗ್ತಾ ಇರಲಿಲ್ಲ. ಅದಾದಮೇಲೆ ಒಂದು ರೆಂಟಲ್ ಗಾಡಿ ಎಲ್ಲೆಲ್ಲೋ ಕಂಪ್ನಿಗಳಿರ್ತವೆ, ಒಂದು ಜೆ ಪಿ ನಗರ್ ಇರ್ತದೆ, ಒಂದು ಇಲ್ಲಾಂದರೆ ಜಯನಗರ್ ಇರ್ತದೆ, ಅಲ್ಲೆಲ್ಲ ಹೋಗ್ಬೇಕಂದ್ರೆ ಏನೂ ಗೊತ್ತಿಲ್ಲ, ಬ್ಲೈಂಡು. ಸೊ ನನಗೇನು ಗೊತ್ತಾಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸ್ಬ ಹುಡುಗ ಬಂದರೆ ಇಲ್ಲಿಗೆ ಅವನಿಗೆ ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದ್ದೀವಿ. ಸೊ ತುಂಬ ಜನ ನಮ್ಮ ಡೆಲಿವರಿ ಬಾಯ್ಸು ಅನುಭವಿಸಿದ್ದಾರೆ. ಒಂದು ಪಿ ಜಿ ಹುಡ್ಕೋದು ಎಷ್ಟು ಕಷ್ಟ, ಒಂದು ರೆಂಟಲ್ ಗಾಡಿ ಹುಡ್ಕೋದು ಎಷ್ಟು ಕಷ್ಟ, ಒಂದು ಕೆಲಸ ಹುಡ್ಕೋದು ಎಷ್ಟು ಕಷ್ಟ, ಅಟ್ಲೀಸ್ಟ್ ಒಂದು ಡೆಲಿವರಿ ಬಾಯ್ಸ್ ಕೆಲಸ ಮಾಡಬೇಕಾದ್ರೆ ಒಂದು ID ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನನಗೆ ತುಂಬ ಇದೆಲ್ಲ ಫೇಸ್ ಮಾಡಿದಾಗ ನನಗೆ ಅನಿಸಿದ್ದೇನಪ್ಪ ಅಂದರೆ, ಒಬ್ಬ ಹುಡುಗ ಅವರು ಊರಲ್ಲಿ ಇದ್ಕೊಂಡೆ ಎಲ್ಲನೂ ಮಾಡಿಕೊಂಡು, ಅಂದರೆ ಒಂದು ಪಿ ಜಿನೂ ರೆಡಿ ಮಾಡಿಕೊಂಡು, ಒಂದು ಲೈಕ್ ಒಂದು ಏನಂತಾರೆ ಒಂದು ಗಾಡಿ ರೆಂಟಲ್ದು ರೆಡಿ ಮಾಡಿಕೊಂಡು, ಒಂದು ಕೆಲಸನೂ ಫಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಅವ್ನು ಬೆಂಗಳೂರಿಗೆ ಬರಬೇಕು. ಸೊ ಆ ಥರ ಏನಾದರೂ ಅಂದರೆ ಎಲ್ಲನೂ ಇರಬೇಕು, ಬೆಂಗಳೂರಿಗೆ ಬಂದಬೇಕು, ಡೈರೆಕ್ಟಾಗಿ ಕೆಲಸ ಮಾಡಬೇಕು. ಆ ಥರ ಒಂದು ವ್ಯವಸ್ಥೆ ನಾವು ಅಂದರೆ ಲೈಕ್ ಒಂದು ಏನಾದರೂ ಒಂದು ಕೆಲಸ ಮಾಡಬೇಕು. ನಾವು ಮಾಡಿದ್ರೆ ಒಬ್ಬ ಹುಡುಗನಿಗೆ ಈಗ ನಾವು ಅಮೌಂಟ್ ತೊಗೊತಿದ್ದೀವಿ ಅಂದರೆ ಒಂದಷ್ಟು ಅಮೌಂಟ್ ಹುಡುಗನ ಹತ್ರ ನಾವು ತೊಗೊತೀವಿ, ಇಲ್ಲ ಅಂತಿಲ್ಲ. ಬಟ್ ಆ ಅಮೌಂಟ್ ಏನಕ್ಕೆ ತೊಗೊತಿದ್ದೀವಿ ಅಂದರೆ, ಈಗ ಒಬ್ಬ ಹುಡುಗ ಬಂದು ಒಂದು ದಿನ ಒಂದು ಕೆಲಸ ಒಂದು ಪಿ ಜಿ ಹುಡ್ಕೋಕ್ಕಾಗಲಿ, ಒಂದು ಗಾಡಿ ರೆಂಟಲ್ ತೊಗೊಳಕ್ಕಾಗಲಿ, ಇಲ್ಲಾಂದರೆ ಒಂದು ಕೆಲಸ ಏನೋ ಒಂದಕ್ಕಾಗಲಿ, ಒಂದು ದಿನ 2 ದಿನ ವೇಸ್ಟ್ ಮಾಡೋ ಬದಲು ಅವನು ಊರಲ್ಲೇ ಎಲ್ಲ ಸೆಟ್ ಮಾಡ್ಕೊಂಬಿಟ್ಟು ಊರಲ್ಲಿ ಕೂತ್ಕೊಂಡು ನಾಳೆ ನಾನು ಈಗ ಅವ್ರ ಫ್ರೆಂಡ್ಸ್ ಹತ್ರ ಧೈರ್ಯವಾಗಿ ಹೇಳ್ಬೇಕು, ಗುರು ನಾಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ಕೊಬೇಕು. ನಾಳೆ ಬೆಂಗಳೂರಿಗೆ ಹೋಗಿ ಪಿ ಜಿ ಹುಡುಕ್ಬೇಕು, ಕೆಲಸ ಹುಡುಕ್ಬೇಕು, ಗಾಡಿ ಹುಡುಕ್ಬೇಕು ಅಂತ ಹೇಳ್ಕೊಂಬಾರ್ದು ಅವನು. ಗುರು ನಾಳೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೋಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಈ ಥರ ಒಂದು ಸಿಸ್ಟಮ್ ಬೇಕು ಅಂದಾಗಲೇ ನಾನು ಎಲ್ಲ ಐಡಿಯಾ ಅಂದರೆ ನನ್ನ ತಲೆಯಲ್ಲಿ ಓಡ್ತಿದ್ದಾಗ ನಮಗೆ ಸಿಕ್ಕಿದ್ದೆ ಅರುಣ್ ಸರ್ ಅವರು. ಸೊ ಇವರು ಬಂದು ಹೇಳಿದಾಗ ನನ್ನ ಐಡಿಯಾಸು ಅವ್ರ ಐಡಿಯಾಸು ಸೇಮ್ ಇತ್ತು, ಏನು ಚೇಂಜಸ್ಸೇ ಇಲ್ಲ. ಅವ್ರ ತಲೆಯಲ್ಲಿದ್ದು ನಾನು ಅಂದ್ಕೊಂಡಿದ್ದಿದೆ. ಸೊ ಅದಕ್ಕೋಸ್ಕರ ಸರ್ ನಾವು ಯಾಕೆ ಒಂದು ವರ್ಕ್ ಮಾಡಬಾರ್ದು, ಒಂದು ಟೀಮ್ ಥರ ವರ್ಕ್ ಮಾಡಬಾರ್ದು. ಸೊ ಒಂದಷ್ಟು ಜನಕ್ಕೆ ಇಷ್ಟು ದಿವಸ 1-2 ವರ್ಷದಿಂದ ನಾನು ಒಂದಷ್ಟು ಜನಕ್ಕೆ ನನ್ನ ಕೈಲಾದಷ್ಟು ಒಂದು ಕೆಲಸ ಹೆಲ್ಪ್ ಮಾಡಿದ್ವಿ. ಇನ್ನೂ ನಿಮ್ಮ ಇವ್ರ ಹತ್ರ ತುಂಬ ಟ್ಯಾಲೆಂಟ್ ಇದೆ. ಒಂದು ಯಾವುದಾದ್ರೂ ಒಂದು ಕೆಲಸ ತುಂಬ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಡೆಲಿವರಿ ಬಾಯ್ಸೇ ಅಂತಲ್ಲ, ಇನ್ನು ಮುಂದಿನ ದಿನಗಳಲ್ಲಿ. ಸೊ ನಾನು ಅಂದ್ಕೊಂಡಿರೋ ಪ್ರಕಾರ ಇವ್ರ ತಲೆಯಲ್ಲಿರುವಂಥ ಐಡಿಯಾಸು ಈ ಫೆಬ್ರವರಿಗೆ ನಾನು ಅನ್ಕೊತಾ ಇದ್ದೀನಿ. ಸೊ ಡೆಲಿವರಿ ಜಾಬ್ ಬಿಟ್ಟು ಬೇರೆ ಕೆಲಸ ಬೇಕು ಅಂದ್ರೂ ನಮ್ಮ ಈ ಒಂದು ಮುಂದಿನ ದಿನಗಳಲ್ಲಿ ಖಂಡಿತ ಆಗುತ್ತೆ, ಅವ್ರ ಕೈಯಲ್ಲಿ ಆಗುತ್ತೆ. ಅಷ್ಟು ಅವ್ರ ಹತ್ರ ಐಡಿಯಾಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಇದು ಸ್ಟಾರ್ಟ್ ಮಾಡಿದ್ದು ಸ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ಇದೇ ರೀಸನಿಂದ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಲ್ಲ, ತುಂಬ ಜನಕ್ಕೆ ಆಸೆ ಇರ್ತದೆ ದುಡಿಬೇಕು ಅದು ಇದು ಅಂತ. ಸೊ ಅಂಥವ್ರು ದಯವಿಟ್ಟು ಖಂಡಿತ ನಿಮಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದು ಯಾವ ರೀತಿ ಟೋಟಲ್ ಪ್ರೊಸೆಸಿಂಗ್ ಏನಿದೆ ಅಂತ ನಮ್ಮ ಅರುಣ್ ಸರ್ ಅವ್ರು ಹೇಳ್ತಾರೆ ಈಗ. ಸೊ ಇವ್ರು ಹೇಳ್ದಂಗೆ, ಸೊ ಫಸ್ಟ್ ಆಫ್ ಆಲ್ ನಾವು ಒಂದು ಹೊರಗಡೆಯಿಂದ ಯಾರು ಸಿಟಿಗೆ ಬರಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಇವ್ರಿಗೆ ನಾವೊಂದು ಪ್ರಾಪರ್ ಸರ್ವಿಸ್ ಅಂದರೆ ಅವ್ರು ಹೇಳ್ದಂಗೆ ಕೆಲಸದ ವ್ಯವಸ್ಥೆ ಮತ್ತು ಪಿ ಜಿ ವ್ಯವಸ್ಥೆ, ಆಮೇಲೆ ಗಾಡಿ ವ್ಯವಸ್ಥೆ. ಸೊ ಇದು ಮೂರನ್ನು ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇವರು ಚಾನಲಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಜಸ್ಟ್ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿದ್ರೆ ಸಾಕು. ಸೊ ನಮ್ಮ ಟೀಮಿಂದ ಸೊ ಯಾರಾಗಲಿ, ಇಲ್ಲ ನಾನೇ ಆಗಲಿ, ನಮ್ಮ ಟೀಮ್ ಮೆಂಬರ್ಸ್ ಯಾರಾಗಲಿ ಖಂಡಿತ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ವಿತಿನ್ ನೀವು ಡೀಟೇಲ್ಸ್ ಫಿಲ್ ಮಾಡಿ ಅಂದರೆ ವಿತಿನ್ ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಮಿನಿಟ್ಸಿಂದ 1 ಅವರ್ ಒಳಗಡೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿ ಒಂದ್ಸತಿ ಡೈರೆಕ್ಟಾಗಿ ಮಾತಾಡಿ, ಅಂದರೆ ಕಾಲಲ್ಲಿ ಮಾತಾಡಿ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದನ್ನ ತಿಳ್ಕೊತಾರೆ. ಸೊ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ವ್ಯವಸ್ಥೆಗಳು ಮಾಡ್ಕೊತಾರೆ. ಸೊ ಈಗ ಆಲ್ರೆಡಿ ನಮ್ಮ ಹತ್ರ ವೆಹಿಕಲ್ಸ್ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ಪಿ ಜಿ ಡೈರೆಕ್ಟಾಗಿ ಮಾತಾಡ್ತಿದ್ದೀವಿ. ಸೊ ಜಾಬ್ಸ್ ಅಂದರೆ TLs ಮ್ಯಾನೇಜರ್ಸ್ ಜೊತೆ ಇಂಟ್ರಾಕ್ಷನ್ ನಡೀತಿದೆ. ಸೊ ಏನಂದರೆ ನಿಮ್ಮ ಕೆಲಸನ ಅಂದರೆ ನಾರ್ಮಲಾಗಿ ಹೋಗೋದಕ್ಕೂ ನಮ್ಮ ಕಡೆಯಿಂದ ಹೋಗೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಯಾವ ಥರ ಅಂದರೆ ನೀವು ತುಂಬ ಪ್ರೊಸೀಜರ್ ಫಾಲೋ ಮಾಡಬೇಕು, ಡೈರೆಕ್ಟಾಗಿ ಹೋಗ್ಬೇಕು. ನಮ್ಮ ಸರ್ವಿಸ್ ಕಡೆಯಿಂದ ಹೋದರೆ ಡೈರೆಕ್ಟ್ ಆಗಿ ನಾವು ಒಂದು ಇದು ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಕಂಪ್ನಿಯಿಂದಾಗಲಿ ನಾವು ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿಕೊಡ್ತೀವಿ. ನಿಮಗೆ ಜಾಯಿನ್ ಆಗೋದಕ್ಕೆ ಒಂದು ಯೂಸ್ಫುಲ್ ಆಗುತ್ತೆ. ಸೊ ಒಂದೇ ಕಂಪ್ನಿ ಅಲ್ಲ, ಹಲವಾರು ಕಂಪ್ನಿಗಳಿದೆ. ಅಂದರೆ ಬ್ಯಾಂಗ್ಳೂರಲ್ಲಿ ಟಾಪ್ ಲಿಸ್ಟಿಂಗ್ ಕಂಪ್ನೀಸ್. ಸೊ ಏನನ್ನಿದೆ ಅವ್ರ ಜೊತೆ ಎಲ್ಲ ನಾವು ಮಾತುಕತೆ ಮಾಡ್ತಾಯಿದ್ದೀವಿ ಆಲ್ರೆಡಿ. ಸೊ ಏನಂತಂದರೆ ಹೊರಗಡೆಯಿಂದ ಬಂದವ್ರಿಗೆ ಈಸಿಯಾಗಿ ಅವ್ರಿಗೆ ಕೆಲಸ ಪ್ರೊವೈಡ್ ಮಾಡಬೇಕು, ಅಂದರೆ ಒಳ್ಳೆ ಅರ್ನಿಂಗ್ಸು ಆಗಬೇಕು. ಸೊ ಇದು ಮಾತ್ರನೇ ನಮ್ಮ ಫೋಕಸ್ ಆಗಿದೆ ಈಗ. ಸೊ ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ರೀಚ್ ಮಾಡ್ತಾರೆ, ಮಾತಾಡ್ತಾರೆ, ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಜಸ್ಟ್ ಫಾರ್ಮ್ ಫಿಲ್ ಮಾಡಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ರಿಜಿಸ್ಟ್ರ್ ಮಾಡಿ 3 ಡೇಸ್ಗೆ ಮುಂಚೆ ನೀವು ಯಾವಾಗ ಬರ್ತಿದ್ದೀರಾ ಅದಕ್ಕೆ 3 ಡೇಸ್ ಮುಂಚೆ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನಿಮಗೆ. ಸೊ ನಿಮ್ಗೆ ಯಾವುದೇ ರೀತಿ
ಅಡಿಷ್ನಲ್ ಆಗಿ ಒಂದು ತಲೆನೋವು ಇರೋದಿಲ್ಲ. ಸೊ ಬರ್ತೀರಾ, ಎಲ್ಲ ಸೆಟ್ ಆಗಿರುತ್ತೆ, ಮಾಡ್ತೀರಾ, ಕೆಲಸ ಮಾಡ್ತೀರಾ, ದುಡಿತೀರಾ. ಸೊ ಇಷ್ಟೇ ಆಗಿರುತ್ತೆ. ಓಕೆ. ಸೊ ಇನ್ನೊಂದೇನಪ್ಪ ಅಂದರೆ ಲೈಕ್ ಕೆಲವರು ತುಂಬ ಜನ ನಮಗೆ ಈ ಒಂದು ಲಾಸ್ಟ್ 3 days ಅಂದರೆ ಲೈಕ್ 3 ವಿಡಿಯೋ ಮಾಡಿದ್ಮೇಲೆ ಕೆಲವೊಂದು ಕಮೆಂಟ್ಸ್ ಬಂದಿರೋದೇನಪ್ಪ ಅಂದರೆ ನೀವು ದುಡ್ಡು ಮಾಡೋಕ್ಕೆ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀರ ಅಂತ. ಕಂಪ್ನಿ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಂಗಿದ್ದಿದ್ರೆ ನಾವು ಬೇಜಾನ್ ಇದಿದ್ದಾವೆ, ನಾವು ಮಾಡ್ಬೋದಿತ್ತು. ಬಟ್ ಇದನ್ನು ಮಾಡ್ತಿರೋದೇನಕ್ಕೆಪ್ಪ ಅಂದರೆ ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ನೀವೇ ಒಂದ್ಸರಿ ಯೋಚನೆ ಮಾಡಿ, ನೀವು ಈ ಕೆಲಸಕ್ಕೆ ಬರೋಕ್ಕೂ ಮುಂಚೆ ನೀವು ಈ ಕೆಲಸಕ್ಕೆ ಬರೋಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ. ಆ ಕಷ್ಟ ನೀವೇನು ಪಟ್ಟಿದ್ದೀರಾ ಅದು ಪಡಬಾರ್ದು. ಬರೋರು ಹೊಸ್ದಾಗಿ ಬರೋರು ಅದನ್ನು ನಾವು ಈಸಿಯಾಗಿ ಒಂದು ಮೆಥಡು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಊರಿಂದ ಬಂದು ಇಲ್ಲಿ ಬೆಂಗಳೂರಿಗೆ ಮೆಜೆಸ್ಟಿಕಲ್ಲಿ ಇಳಿದು ಪಾಪ ಅವ್ನಿಗೆ ಗೊತ್ತಾಗ್ದಿರಾ ಎಲ್ಲೆಲ್ಲೆಲ್ಲೋ ಓಡಾಡಿ ಖರ್ಚು ದುಡ್ಡೆಲ್ಲ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಮೆಜೆಸ್ಟಿಕಲ್ಲಿ ಯಾವುದೋ ಒಂದು PG ಹುಡುಕಾಡಬೇಕು, ಅಲ್ಲಿಂದ ಒಂದು ಆಟೋದಲ್ಲಿ ಹೋದ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿಂದ ಅಲ್ಲಿ ಆಟೋ ಖರ್ಚು ಮತ್ತು ಇನ್ನೊಂದು ಖರ್ಚು ಮಗ್ದೊಂದು ಅದೆಷ್ಟೆಲ್ಲ ಖರ್ಚುದಿಂದಲೇ ಎಷ್ಟೆಲ್ಲ ಖರ್ಚು ಮಾಡ್ತಾನೆ, ಅಷ್ಟೆಲ್ಲ ಖರ್ಚು ಮಾಡ್ಕೋಬಾರ್ದು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ದಿನ ಎಲ್ಲ ಅವ್ನು ಸುತ್ತಾಡೋದಕ್ಕೆ ಮಿನಿಮಮ್ 1000 ರೂಪಾಯಿ ಖರ್ಚಾಗುತ್ತೆ. ಅಲ್ಲ, ಇನ್ನೂ ಜಾಸ್ತಿನೇ ಆಗುತ್ತೆ. ಊಟದ್ದು ಬೇರೆ ಟ್ರಾವೆಲಿಂಗ್ದು ಬಸ್ದು ಏನೇ ತಗೊಂಡ್ರು ಮಿನಿಮಮ್ ಅಂದ್ರೂ ಅವ್ನು ಇನ್ನೂ ಜಾಸ್ತಿನೇ ಖರ್ಚಾಗುತ್ತೆ. ಅಷ್ಟೆಲ್ಲ ಖರ್ಚು ಬಿಟ್ಟು ನಾವು ಒಂದು ಚಾರ್ಜಸ್ ಮಾಡ್ತಿರೋದೇನಕ್ಕಪ್ಪ ಅಂದರೆ ನಮ್ಮ ಟೀಮ್ ಬ್ಯಾಕ್ ಎಂಡಲ್ಲಿ ಅಷ್ಟು ವರ್ಕ್ ಮಾಡ್ತಾ ಇದೆ. ಒಂದು PGಗಾಗಲಿ, ನೀವು ಯಾವುದೇ ಏರಿಯಾದಲ್ಲಿ ನಿಮಗೆ PG ಬೇಕೋ ಆ ಏರಿಯಾದಲ್ಲಿ ನಿಮಗೆ PG ಕೊಡಿಸೋದಾಗಲಿ, ಮತ್ತು ಇನ್ನೊಂದೇನಪ್ಪ ಅಂದರೆ ನಿಮಗೆ ಯಾವ ರೇಂಜಲ್ಲಿ ಬೇಕೋ ಆ ಒಂದು PGನೂ ನಿಮಗೆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಅಂದರೆ ನಮ್ಮ ಬ್ಯಾಕ್ ಎಂಡಲ್ಲಿ ಟೀಮ್ ಆ ರೀತಿ ವರ್ಕ್ ಆಗ್ತಿದೆ. ಸೊ ನಾವು ಬ್ಯಾಕ್ ಎಂಡ್ ಟೀಮ್ಗೆ ಸ್ಯಾಲ್ರಿ ಪೇ ಮಾಡಬೇಕು, ನಮ್ಮ ದುಡ್ಡಿಂದ ನಾವಂತೂ ಪೇ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗಂತೂ ನಾವು ಬೆಳೆದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಪೇ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ನಾವು ಒಂದಷ್ಟು ಅಮೌಂಟ್ ನಿಮ್ಮ ಹತ್ರ ಈಸ್ಕೊತಾ ಇದ್ದೀವಿ, ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಿರೋರಿಗೆ ಅವ್ರಿಗೂ ಕೊಡೋಕ್ಕೆ ಅಂತ ಅಷ್ಟೇ. ಓಕೆನಾ, ಒಂದನೇ ಪಾಯಿಂಟ್. ಇನ್ನೊಂದೇನಪ್ಪ ಅಂದರೆ ನೀವು ಅಷ್ಟು ದುಡ್ಡು ಇಲ್ಲಿ ಬಂದು ಖರ್ಚು ಮಾಡ್ಕೊಳ್ಳೋ ಬದಲು ನೀವು ಅಲ್ಲಿ ಕೂತ್ಕೊಂಡು ಒಂದು ಪೇ ಮಾಡಿದ್ರಂದರೆ ನಿಮಗೆ ಮನೇಲಿ ಕೂತ್ಕೊಂಡೇ ನೀವು ಇದನ್ನು ನೀವು ಲೈಕ್ ಒಂದು PGನ ಒಂದು ಗಾಡಿನ ಏನೇ ಒಂದು ಕೆಲಸ ಆಗಲಿ ಎಲ್ಲನೂ ನೀವು ಅಲ್ಲಿ ಕೂತ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಂಡು ಬರ್ಬೋದು ಇಲ್ಲಿಗೆ. ಸೊ ನೀವು ಒಂದು ಸ್ವಲ್ಪ ಥಿಂಕ್ ಮಾಡಿ, ನೀವು ಕೆಲಸ ಮಾಡೋಕ್ಕೆ ಬರುವಾಗ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಆ ಕಷ್ಟ ಪಡಬಾರ್ದು ಅನ್ನೋದೇ ನಾವೊಂದು ಈ ಸ್ಮಾರ್ಟ್ ಸೊಲ್ಯೂಷನ್ ಅನ್ನೋದು ಒಂದು ನಮ್ಮ ಒಂದು ಕಂಪ್ನಿ ಒಂದು ಉದ್ದೇಶನೇ ಅಷ್ಟು. ಸೊ ಇದಕ್ಕೂ ಮೇಲೆ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ಕೊಂತೀರಾ, ನಾವು ದುಡ್ಡು ಮಾಡ್ತೀವಿ ಅಂದರೆ ದಯವಿಟ್ಟು ನೀವು ನಮ್ಮ ಜೊತೆ ಬನ್ನಿ, ನಿಮಗೂ ಸ್ವಲ್ಪ ದುಡ್ಡು ಕೊಡ್ತೀವಿ. ಖಂಡಿತ ನೀವು ವರ್ಕ್ ಮಾಡೋಕ್ಕೆ ನಮ್ಮ ಜೊತೆ ಬನ್ನಿ, ನಮ್ಮ ಹತ್ರ ಕೆಲಸ ಇದೆ, ನಿಮಗೂ ಕೆಲಸ ಕೊಡ್ತೀವಿ. ನೀವು ಕಷ್ಟಪಟ್ಟು ನಾವೇನೋ ಮೋಸ ಮಾಡಿ ದುಡ್ಡು ಮಾಡ್ತಿದ್ವಿ ಅಂದರೆ ನೀವು ಬನ್ನಿ ನಮ್ಮ ಜೊತೆ, ನಿಮಗೂ ದುಡ್ಡು ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾವುದೇ ಇದರಲ್ಲಾಗಲಿ ತುಂಬ ಜನ ಲೈಕ್ ಅನ್ಎಂಪ್ಲಾಯ್ಮೆಂಟ್ಸ್ ಇದ್ದಾರೆ. ಸೊ ಕೆಲಸ ಇಲ್ದಿರೋ ತುಂಬ ಜನ ಊರಲ್ಲಿ ಇರ್ತೀರಾ. ಅದಾದಮೇಲೆ ನಮ್ಮ ಒಂದು ಸ್ಟೇಟೇ ಅಲ್ಲ, ತುಂಬ ಬೇರೆ ಕಡೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ಬೋದು. ಸೊ ಅಂಥವ್ರಿಗೆಲ್ಲ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ಯಾರೆಲ್ಲ ಖಾಲಿಯಾಗಿದ್ದಾರೆ, ಒಂದು ಲೈಕ್ ಪ್ರತಿಯೊಬ್ಬ ಹುಡುಗನೂ ಒಂದು ಕನಸಿರ್ತದೆ, ನಾನೇನೋ ಒಂದು ಸೆಟಲ್ಡ್ ಆಗಬೇಕು, ನಾನು ಒಂದು ಏನೋ ಒಂದು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ. ಸೊ ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಅಲ್ಲಿಲೂ ಸೇವೆ ಒಂದು ಚಿಕ್ಕದಾಗಿ ಒಂದು ದಾರಿ ತೋರಿಸ್ತಾ ಇದ್ದೀವಿ. ಬಂದು ನೀವು ಕಷ್ಟಪಟ್ಟು ನೀವು ದುಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರ. ಸೊ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ನಿಮಗೋಸ್ಕರ. ಸೊ ಇಷ್ಟು ಹೇಳ್ತಾ ನಿಮಗೆ ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ನಂಬರು ಕೊಟ್ಟಿರ್ತೀವಿ ನಿಮಗೆ. ಇನ್ ಕೇಸ್ ಏನಾದರೂ ಕೆಲವರು ನನಗೆ ಹೇಳ್ತಾಯಿದ್ರು ಡಾಕ್ಯುಮೆಂಟ್ ಕೆಳಗಡೆ ಲಿಂಕಲ್ಲಿ ನಾವು ಇದ್ರಲ್ಲಿ ಸಬ್ಮಿಟ್ ಮಾಡೋಕ್ಕಾಗ್ತಾ ಇಲ್ಲ, ಡೀಟೇಲ್ಸ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ ಅಂದರೆ ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ. ಇಲ್ಲಾಂದರೆ ನಿಮಗೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಹಾಕಿ ನಿಮಗೆ ವಿತಿನ್ ಹಾಫ್ ಆನ್ ಅವರಿಂದ 1 ಅವರಲ್ಲಿ ನಿಮಗೆ ರೆಸ್ಪಾನ್ಸ್ ನಮ್ಮ ಕಡೆಯಿಂದ ಬರುತ್ತೆ. ಓಕೆನಾ, ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ನಾನು ನಿಮ್ಮ ಪ್ರೀತಿಯ ಶಂಕರ್, ನಮ್ಮ ಜೊತೆ ನಮ್ಮ ಟೀಮ್ ಅರುಣ್ ಸರ್ ಅವರು. ಓಕೆನಾ, ಸೊ ನಮ್ಮ ಟೀಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದನ್ನು ಇನ್ನೂ ಮುಂದೆ ತೊಗೊಂಡೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ. ಯಾವ ರೀತಿ ತೊಗೊಂಡೋಗೋಣ ಅಂತಂದರೆ ಲೈಕ್ ಒಂದು ಡೆಲಿವರಿ ಜಾಬ್ಗೆ ಅಷ್ಟೇ ಅಲ್ಲ ಸೀಮಿತ, ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಅಂದರೆ ಯಾವುದೇ ಕೆಲಸ ಆಗಲಿ, ಇಡೀ ಬೆಂಗಳೂರಲ್ಲಿ ಏನೆಲ್ಲ ಕೆಲಸಗಳಿದ್ದಾವೆ, ಸಾವಿರಾರು ಲಕ್ಷಾಂತರ ಕೆಲಸಗಳಿದ್ದಾವೆ, ಅಷ್ಟು ಕೆಲಸಗಳನ್ನ ನಾವು ಲೈಕ್ ಒಂದು ಡೀಟೇಲ್ಸ್ನ ಗ್ಯಾದರ್ ಮಾಡಿಕೊಂಡು ಅಷ್ಟು ಈಗ ಎಕ್ಸಾಂಪಲ್ ಡೆಲಿವರಿ ಜಾಬ್ ಮಾಡೋಕ್ಕಾಗಲಿಲ್ಲ ಅಂದರೂ ಬೇರೆ ಕೆಲಸಕ್ಕೆ ಹೋಗೋರ್ಗು ಹೆಲ್ಪ್ ಮಾಡಬೇಕು. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗಿದೆ. ಖಂಡಿತ. ಥ್ಯಾಂಕ್ ಯು.